ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಮೊದಲನೆಯ ಪಾಠ, ಆ ಪಾಠದ ಮೊದಲನೆಯ ಕಂತನ್ನು ಈಗಾಗಲೇ ನೀವು ಕೇಳಿರ್ತೀರಿ. 1935ರ ಭಾರತ ಸರ್ಕಾರ ಕಾಯ್ದೆ. ಈ 1935ರ ಭಾರತ ಸರ್ಕಾರ ಕಾಯ್ದೆ ವಿಫಲ ಆಗ್ತದೆ. ಯಾಕೆ ಅಂತಂದರೆ, ಭಾರತೀಯರ ಒತ್ತಾಸೆಗಳು ಏನಿತ್ತು ಅಂತಂದರೆ, ಭಾರತೀಯರಿಗೆ ತಮ್ಮ ಆಡಳಿತವನ್ನು ತಾವೇ ಮಾಡಿಕೊಂಡು ಹೋಗತಕ್ಕಂಥ ವ್ಯವಸ್ಥೆ ನಮಗೆ ಬೇಕು ಅಂತೇಳಿ ಬ್ರಿಟನ್ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇತ್ತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮುಖ್ಯವಾದಂಥ ತಿರುಳು ಇದು ಆಗಿತ್ತು. ಇದಕ್ಕೆ ಪರ್ಯಾಯವಾಗಿ ಬ್ರಿಟನ್ ಸರ್ಕಾರ ಕೊಡಮಾಡಿದಂಥ ಭಾರತ ಸರ್ಕಾರ ಕಾಯ್ದೆ 1935 ಏನು ಮಾಡಿತ್ತು ಅಂದ್ರೆ, ಭಾರತಕ್ಕೆ ಒಂದು ಡೊಮೇನಿಯನ್ ಸ್ಥಾನಮಾನವನ್ನು ಕೊಟ್ಟಿರಲಿಲ್ಲ. ಅಧಿಕಾರ ವಿಭಜನೆಯ ಪಟ್ಟಿಯನ್ನು ರಚನೆ ಮಾಡಿದರೂ ಕೂಡ ಆ ಅಧಿಕಾರದ ಹಂಚಿಕೆಯ ವಿಷಯದಲ್ಲಿ ತಾರತಮ್ಯ ಮಾಡಲಾಗಿತ್ತು. ಎಲ್ಲ ಶೇಷಾಧಿಕಾರಗಳು ಗವರ್ನರ್ ಜನರಲ್ನ ಕೈಯಲ್ಲೇ ಇತ್ತು. ಒಂದು ರೀತಿ ಕೊಟ್ಟಂತೆಯೂ ಕೊಡದಂತೆಯೂ ಇರತಕ್ಕಂಥ ಒಂದು ವ್ಯವಸ್ಥೆ ಅದಾಗಿತ್ತು. ಆ ಕಾರಣಕ್ಕೋಸ್ಕರ 1935ರ ಕಾಯ್ದೆ ಏನಾಯಿತು, ವಿಫಲ ಆಗಿತ್ತು. ವಿಫಲ ಆಗಿದ್ದಕ್ಕೆ 1939ರಲ್ಲಿ ಮತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟನ್ ಸರ್ಕಾರದ ಮೇಲೆ ಒತ್ತಡಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿತು. ನಮಗೆ ಸಂಪೂರ್ಣ ಸ್ವರಾಜ್ಯವನ್ನು ಬಿಟ್ಟುಕೊಡಿ, ನಮಗೆ ಸ್ವತಂತ್ರರನ್ನಾಗಿ ನಮ್ಮನ್ನು ಬಿಟ್ಟುಬಿಡಿ, ನಮ್ಮ ಆಡಳಿತವನ್ನು ನಾವು ನೋಡ್ಕೊಂಡು ಹೋಗ್ಲಿಕ್ಕೆ ಸಮರ್ಥರಾಗಿದ್ದೇವೆ, ನಾವು ಮಾಡ್ಕೊಳ್ತೇವೆ ಅನ್ನುವಂಥ ಒಂದು ವಾದವನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟನ್ ಸರ್ಕಾರದ ಮೇಲೆ ಮತ್ತೆ ಒತ್ತಡಗಳನ್ನು ಮುಂದಿಡ್ತಾ ಹೋಗ್ತದೆ. ಈ ಸಂದರ್ಭದಲ್ಲಿ ಬ್ರಿಟನ್ ಸರ್ಕಾರ ಏನು ಮಾಡಿತು? ಬ್ರಿಟನ್ ಸರ್ಕಾರ 1935ರ ಭಾರತ ಸರ್ಕಾರ ಕಾಯ್ದೆಯ ವೈಫಲ್ಯದ ನಂತರ ಏನು ಮಾಡ್ತು ಅಂತಂದರೆ, ಅಷ್ಟೊತ್ತಿಗೆ ವಿಶ್ವದ ಸಮರ ಪ್ರಾರಂಭ ಆಗಿದ್ದರಿಂದ, ವಿಶ್ವ ಮಹಾಯುದ್ಧ ಪ್ರಾರಂಭ ಆದಂಥ ಸಂದರ್ಭ ಆಗಿದ್ದರಿಂದ, ಈ ವಿಶ್ವ ಯುದ್ಧದ ನಂತರ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿತು. ಅದರ ಪ್ರಕಾರ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದು ಕ್ರಿಪ್ಸ್ ಆಯೋಗ ಏನು ಮಾಡ್ತು ಅಂತಂದರೆ, ಯುದ್ಧ ಮುಗಿದ ನಂತರ ಭಾರತಕ್ಕೆ ಸಂವಿಧಾನವನ್ನು ರಚಿಸಿಕೊಳ್ಳಲು ರಾಜ್ಯಾಂಗ ರಚನಾ ಸಮಿತಿಯನ್ನು ಬ್ರಿಟನ್ ಸರ್ಕಾರ ರಚನೆ ಮಾಡುವುದು. ಏನು ನಾವು ಸಂವಿಧಾನವನ್ನು ರಚನೆ ಮಾಡಿಕೊಳ್ಬೇಕಾಗಿತ್ತು, ಈ ಸಂವಿಧಾನವನ್ನು ರಚಿಸ್ತಕ್ಕಂಥ ಒಂದು ಸಮಿತಿಯನ್ನು ಬ್ರಿಟನ್ ಸರ್ಕಾರವೇ ಆ ಸಮಿತಿಯನ್ನು ರಚಿಸಬೇಕು. ಆ ಸಮಿತಿ ಭಾರತಕ್ಕೊಂದು ಸಂವಿಧಾನವನ್ನು ರಚನೆ ಮಾಡಬೇಕು ಅನ್ನೋದು ಕ್ರಿಪ್ಸ್ ಆಯೋಗದ ಒಂದು ವಿಷಯ ಆಗಿತ್ತು. ಇದಾದ ಮೇಲೆ ಭಾರತಕ್ಕೆ ಡೊಮೇನಿಯನ್ ಸ್ಥಾನಮಾನವನ್ನು ನೀಡಬೇಕು. ಮೊದಲನೇ ವಿಷಯ ಏನು? ಭಾರತ ತನ್ನ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಿಕೊಳ್ಳಲಿಕ್ಕೆ ವಿಶ್ವ ಸಮರದ ನಂತರ ಅವಕಾಶವನ್ನು ಮಾಡಿಕೊಡ್ಬೇಕು. ಅಂಥ ಒಂದು ಸಮಿತಿಯನ್ನು ಬ್ರಿಟನ್ ಸರ್ಕಾರ ರಚನೆ ಮಾಡಿಕೊಡ್ಬೇಕು. ಎರಡನೇದು, ಭಾರತಕ್ಕೆ ಡೊಮೇನಿಯನ್ ಸ್ಥಾನಮಾನವನ್ನು ಕೊಡಮಾಡಬೇಕು. ಮೂರನೇದು, ಪ್ರತ್ಯೇಕ ಈ ಭಾರತಕ್ಕೆ ಡೊಮೇನಿಯನ್ ಸ್ಥಾನವನ್ನು ಕೊಡಮಾಡಿದಂಥ ಸಂದರ್ಭದಲ್ಲಿ ಇಂಥ ಈ ಎರಡು ಪ್ರಸ್ತಾವಗಳನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಾರಾಸಗಟಾಗಿ ತಿರಸ್ಕರಿಸಿದೆ. ಮೊದಲನೇ ವಿಷಯ, ನಮಗೆ ಇಷ್ಟ ಆಗದೇ ಇರೋದು ಏನು ಅಂತಂದರೆ, ನಮ್ಮ ಸಂವಿಧಾನವನ್ನು ನಾವೇ ರಚನೆ ಮಾಡ್ಕೊಳ್ತೇವೆ, ನಮಗೆ ಬೇಕಾದ ರೀತಿಯಲ್ಲಿ ನಾವು ರಚನೆಯನ್ನು ಮಾಡ್ಕೊಳ್ತೇವೆ, ಆಡಳಿತವನ್ನು ನಿಯಂತ್ರಿಸಿಕೊಂಡು ಹೋಗ್ತೇವೆ, ಅದಕ್ಕೆ ನಮ್ಗೆ ಅವಕಾಶ ಬೇಕು ಅನ್ನುವುದು ನಮ್ಮ ಒತ್ತಾಸೆ ಆಗಿತ್ತು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಒತ್ತಾಸೆ. ಆ ವಿಷಯಕ್ಕೇನೆ ಈ ಕ್ರಿಪ್ಸ್ ಆಯೋಗ ಪ್ರಾಶಸ್ತ್ಯವನ್ನು ಕೊಡದೇ ಇರತಕ್ಕಂಥದ್ದು ಏನಾಯಿತು, ಅದನ್ನು ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಸಾರಾಸಗಟಾಗಿ ಅದನ್ನು ತಿರಸ್ಕರಿಸಿದರು. ಇದನ್ನು ತಿರಸ್ಕರಿಸಿ ಆದಮೇಲೆ ಏನಾಯಿತು, ಈ ಸಂದರ್ಭದಲ್ಲಿ
ಬ್ರಿಟನ್ ದೇಶದಲ್ಲಿ, ಇಂಗ್ಲೆಂಡ್ ದೇಶದಲ್ಲಿ ಚುನಾವಣೆಗಳು ನಡೆದು ಲೇಬರ್ ಪಕ್ಷ ನಿಚ್ಚಳವಾದಂಥ ಬಹುಮತದಿಂದ ಅಧಿಕಾರಕ್ಕೆ ಬಂತು. ಲೇಬರ್ ಪಕ್ಷ ನಿಚ್ಚಳವಾದ ಬಹುಮತವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬರ್ತದೆ. ಇನ್ನು ಚರ್ಚಿಲ್ರವರ ಸ್ಥಾನದಲ್ಲಿ ಕ್ಲೆಮೆಂಟ್ ಆಟ್ಲಿ ಅವರು ಈ ಬ್ರಿಟನ್ನಿನ ಪ್ರಧಾನಮಂತ್ರಿಯಾಗಿ ನೇಮಕ ಆಗ್ತಾರೆ. ಈ ಪ್ರಧಾನಮಂತ್ರಿಯಾದಂಥ ಕ್ಲೆಮೆಂಟ್ ಆಟ್ಲಿ ಭಾರತದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಲೇಬರ್ ಪಕ್ಷ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತದೆ. ಆ ಸಂದರ್ಭದಲ್ಲಿ 1946ನೇ ಇಸ್ವಿನಲ್ಲಿ ಕ್ಯಾಬಿನೆಟ್ ಆಯೋಗವನ್ನು, ಕ್ಯಾಬಿನೆಟ್ ಮಿಷನ್ ಅಂತಲೂ ಕೂಡ ಕರೀತಾರೆ, ಆ ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ಕಳಿಸ್ಕೊಡ್ತದೆ. ಈ ಕ್ಯಾಬಿನೆಟ್ ಆಯೋಗ ಏನು ಮಾಡ್ತದೆ, ಭಾರತಕ್ಕೆ ಬಂದು ಇಲ್ಲಿನ ಸ್ಥಿತಿಗತಿಗಳನ್ನು ಅವಲೋಕನೆಯನ್ನು ಮಾಡಿ ಭಾರತ ಮತ್ತು ಪಾಕಿಸ್ತಾನವನ್ನಾಗಿ ವಿಭಜಿಸಲಿಕ್ಕೆ ಬೇಕೇ ಬೇಡವೇ? ಯಾಕೆಂದರೆ ಮುಸ್ಲಿಂ ಲೀಗ್ನ ಒಂದು ಪ್ರಮುಖವಾದಂಥ ಒತ್ತಾಸೆ ಇತ್ತು, ನಮಗೆ ಪ್ರತ್ಯೇಕ ಪಾಕಿಸ್ತಾನದ ಅವಶ್ಯಕತೆ ಇದೆ, ನಮಗೆ ಪ್ರತ್ಯೇಕ ಪಾಕಿಸ್ತಾನವನ್ನು ಮಾಡಿಕೊಡಿ, ನಾವು ಪ್ರತ್ಯೇಕವಾಗಿ ಸಂವಿಧಾನವನ್ನು ರಚನೆ ಮಾಡಿಕೊಂಡು ನಮ್ಮ ದೇಶವನ್ನು ನಾವು ನೋಡ್ಕೊಂಡು ಹೋಗ್ತೇವೆ. ಆದರೆ ಈ ಕ್ಯಾಬಿನೆಟ್ ಮಿಷನ್ ಆ ವಿಷಯವನ್ನು ಪ್ರಸ್ತಾಪ ಮಾಡಲಿಲ್ಲ, ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಕೆಲವೊಂದಿಷ್ಟು ಶಿಫಾರಸುಗಳನ್ನು ಕ್ಯಾಬಿನೆಟ್ ಮಿಷನ್ ಮುಂದಿಟ್ಟು, ಆ ವಿಷಯಗಳು ಏನು, ಆ ಶಿಫಾರಸುಗಳು ಏನು ಅಂದರೆ 389 ಸದಸ್ಯರ ಬಲದೊಂದಿಗೆ ಸಂವಿಧಾನ ರಚನಾ ಸಭೆಯ ರಚನೆ. 389 ಜನ ಸದಸ್ಯರು ಇರ್ತಕ್ಕಂಥ 389 ಸದಸ್ಯರ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿಕೊಳ್ಬೇಕು. ಎರಡನೇದು, ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಬೇಕು. ಭಾರತಕ್ಕೆ ಬ್ರಿಟಿಷ್ ಗೌರ್ನಮೆಂಟು ಸ್ವಾತಂತ್ರ್ಯವನ್ನು ಕೊಟ್ಟ ಕೂಡಲೇ ಎಲ್ಲ ರಾಜಕೀಯ ಪಕ್ಷಗಳನ್ನು ಸೇರಿಸಿಕೊಂಡು ಒಂದು ಮಧ್ಯಂತರವಾದಂಥ ಸರ್ಕಾರವನ್ನು ರಚನೆ ಮಾಡಿಕೊಳ್ಬೇಕು. ಎರಡನೇದು, ಮಧ್ಯಂತರ ಸರ್ಕಾರ. ಮಧ್ಯಂತರ ಸರ್ಕಾರದ ರಚನೆಯನ್ನು ಮಾಡಿಕೊಳ್ಬೇಕು. ಇನ್ನು ಮೂರನೇದು, ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ರಾಜ್ಯಗಳೊಂದಿಗೆ ಭಾರತದ ಒಕ್ಕೂಟವನ್ನು ರಚಿಸುವುದು. ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ಒಂದಿಷ್ಟು ಒಕ್ಕೂಟಗಳು ಏನಿದ್ವು ಅವುಗಳನ್ನೆಲ್ಲವನ್ನು ಸೇರಿಸಿಕೊಂಡು, ಭಾರತದ ಕೆಲವೊಂದಿಷ್ಟು ರಾಜ್ಯಗಳೇನಿದ್ವು ಅವನ್ನೆಲ್ಲವನ್ನು ಸೇರಿಸಿಕೊಂಡು ಭಾರತವನ್ನು ಏಕೀಕರಣ ಮಾಡಿಕೊಳ್ತಕ್ಕಂಥದ್ದು, ಅದನ್ನು ಒಗ್ಗೂಡಿಸ್ಕೊಳ್ತಕ್ಕಂಥದ್ದು. ಇನ್ನು ನಾಲ್ಕನೇದು, ಪ್ರತ್ಯೇಕ ಪಾಕಿಸ್ತಾನದ ರಚನೆ ಸಾಧ್ಯವಿಲ್ಲ. ಪ್ರತ್ಯೇಕವಾಗಿ ಪಾಕಿಸ್ತಾನದ ರಚನೆಯನ್ನು ಮಾಡಲಿಕ್ಕೆ ಯಾವುದು ಕ್ಯಾಬಿನೆಟ್ ಆಯೋಗ ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ, ಅವಕಾಶವನ್ನು ಮಾಡಿ ಕೊಡಲಿಲ್ಲ. ಇದರಿಂದ ಏನಾಯಿತು, ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಸಂವಿಧಾನ ರಚನಾ ಸಭೆಯನ್ನು ನಾವು ರಚನೆ ಮಾಡಿಕೊಂಡ್ವಿ 1946ನೇ ಇಸ್ವಿನಲ್ಲಿ. ಆ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿಕೊಂಡಾದ್ಮೇಲೆ ಆ ಸಂವಿಧಾನ ರಚನಾ ಸಭೆಯ ಮೊದಲನೇ ಅಧಿವೇಶನವನ್ನು ಕೂಡ 1946ನೇ ಇಸ್ವಿನಲ್ಲಿ ನಡೆಸಿದ್ರು. ಆ ಅಧಿವೇಶನದ ತಾತ್ಕಾಲಿಕ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ವಹಿಸಿಕೊಂಡರು. 2 ದಿನಗಳ ನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅದರ ಶಾಶ್ವತ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡು, ಅದಾದ ಮೇಲೆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೇಮಕ ಮಾಡಲಾಯಿತು. ಹೀಗೆ ಆ ಸಂವಿಧಾನ ರಚನಾ ಸಭೆ ತನ್ನ ಕೆಲಸವನ್ನು ಮುಂದಿನ ದಿನಗಳಲ್ಲಿ ತಾನು ನಿಭಾಯಿಸಿಕೊಳ್ತಾ ಹೋಯಿತು. ಇನ್ನು ಈ ಮುಂದಿನ ಮಹತ್ವವಾದಂಥ ಹೆಜ್ಜೆ ಅಂದರೆ ಮೌಂಟ್ ಬ್ಯಾಟನ್ ಯೋಜನೆ. ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಲಿಕ್ಕಾಗಿ 1947ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ತನ್ನ ನಿಯೋಗದೊಂದಿಗೆ ಭಾರತ ದೇಶಕ್ಕೆ ಬರ್ತಾರೆ. ತನ್ನ ನಿಯೋಗದೊಂದಿಗೆ ಭಾರತ ದೇಶಕ್ಕೆ ಬಂದು ಏನು ಮಾಡ್ತಾರೆ ಅಂತಂದರೆ, ಭಾರತಕ್ಕೆ ಭೇಟಿಯನ್ನು ನೀಡಿ ದೇಶ ವಿಭಜನೆಯ ಆಧಾರದ ಮೇಲೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಇವರು ಒಪ್ಪಂದವನ್ನು ಏರ್ಪಡಿಸ್ತಾರೆ. ವಾಸ್ತವಿಕವಾಗಿ 1947ರ ಕಾಯ್ದೆ ಮೌಂಟ್ ಬ್ಯಾಟನ್ ಯೋಜನೆಯ ಒಂದು ವಿಸ್ತೃತ ರೂಪ, ವಿಸ್ತರಿತವಾದಂಥ ರೂಪ ಅಂತೇಳಿ ನಾವು ಹೇಳ್ಬೋದು. 1947ನೇ ಇಸ್ವಿನಲ್ಲಿ ಮೌಂಟ್ ಬ್ಯಾಟನ್ ರವರು ಭಾರತಕ್ಕೆ ಬರ್ತಾರೆ.
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಜೊತೆಗೂ ಮುಸ್ಲಿಂ ಲೀಗ್ನ ಜೊತೆಗೂ ಎರಡೂ ವರ್ಗದವರ ಜೊತೆಗೆ ಚರ್ಚೆಯನ್ನು ಮಾಡಿ ಈ ಎರಡೂ ಸಂಘಟನೆಗಳ ನಡುವೆ ಒಂದು ಒಪ್ಪಂದವನ್ನು ಏರ್ಪಡಿಸ್ತಾರೆ. ಆ ಒಪ್ಪಂದವನ್ನು ಏರ್ಪಡಿಸಿ ಒಂದು ಯೋಜನೆಯನ್ನು ರೂಪಿಸಿಕೊಡ್ತಾರೆ. ಆ ಯೋಜನೆಯೇ ಏನಾಗಿರ್ತದೆ, 1947ರ ಭಾರತ ಸ್ವತಂತ್ರ ಕಾಯ್ದೆ ಆಗಿರ್ತದೆ. ಈ ಭಾರತ ಸ್ವತಂತ್ರ ಕಾಯ್ದೆ 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳು ಏನಾಗಿರ್ತವೆ? 15ನೇ ಆಗಸ್ಟ್ 1947ರಂದು ಭಾರತ ಮತ್ತು ಪಾಕಿಸ್ತಾನಗಳೆಂಬ ಎರಡು ಸ್ವತಂತ್ರ ಡೊಮೇನಿಯನ್ಗಳನ್ನು ಸ್ಥಾಪಿಸಲು ಈ ಕಾಯ್ದೆ ಅವಕಾಶವನ್ನು ನೀಡುತ್ತದೆ. ಮೊದಲನೇ ಒಂದು ಪಾಯಿಂಟ್ 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಮೊದಲನೆಯ ಮುಖ್ಯಾಂಶ ಏನು ಅಂದ್ರೆ, 15ನೇ ತಾರೀಕು ಆಗಸ್ಟ್ ತಿಂಗಳು 1947ನೇ ಇಸ್ವಿಯ ದಿವಸದಂದು ಭಾರತ ಮತ್ತು ಪಾಕಿಸ್ತಾನಗಳೆಂಬ ಎರಡು ಸ್ವತಂತ್ರ ಡೊಮೇನಿಯನ್ಗಳು ಅಸ್ತಿತ್ವಕ್ಕೆ ಬರಬೇಕು. ಇನ್ನು ಎರಡನೇ ವಿಷಯ, ಈ ಕಾಯ್ದೆ ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು ಮತ್ತು ಅಸ್ಸಾಂನ ಸಿಲ್ಹಟ್ ಪ್ರದೇಶಗಳನ್ನು ಬಿಟ್ಟು ಉತ್ತರದ ಎಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಬರ್ತವೆ. ಗಡಿಗಳನ್ನು ಗುರುತಿಸಲಿಕ್ಕಾಗಿ ಈ ಉತ್ತರದ ಏನು ಬ್ರಿಟಿಷ್ ಪ್ರಾಂತ್ಯಗಳು ಏನಿತ್ತು, ಬ್ರಿಟಿಷ್ ಇಂಡಿಯಾ ಏನಿತ್ತು, ಅವೆಲ್ಲವೂ ಭಾರತದ ಭೂಭಾಗದೊಳಗೆ ಬಂದು ಯಾವ್ಯಾವು ಅಂತಂದರೆ ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು ಮತ್ತು ಅಸ್ಸಾಂನ ಸಿಲ್ಹಟ್ ಪ್ರದೇಶಗಳನ್ನು ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಬಂದವು. ಈ ಭೂಭಾಗದ ವ್ಯಾಪ್ತಿಗೆ ಏನು ಇಷ್ಟು ಪ್ರದೇಶಗಳು ಬಂದವು, ಇವುಗಳ ಗಡಿ ಪ್ರದೇಶವನ್ನು ಗುರುತಿಸಬೇಕಾಗಿತ್ತು. ಅದಕ್ಕಾಗಿ ಒಂದು ಬೌಂಡರಿ ಲೈನ್ ಆಯೋಗವನ್ನು ಕಮಿಷನ್ ರಚನೆ ಮಾಡಲಾಯಿತು. ಈ ಬೌಂಡರಿ ಲೈನ್ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಿದ್ರು ಅಂತಂದ್ರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತಕ್ಕಂಥವ್ರನ್ನ ಬೌಂಡರಿ ಲೈನ್ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅಂಥದ್ದೊಂದು ಆಯೋಗವನ್ನು ರಚನೆ ಮಾಡಲಾಯಿತು. ಇದಾದ ಮೇಲೆ ಈ ಕಾಯ್ದೆಯನ್ವಯ ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಆಧಿಪತ್ಯವು ಕೊನೆಗೊಂಡಿತು. ಏನು ಬ್ರಿಟನ್ನಿನ ಚಕ್ರವರ್ತಿ, ಬ್ರಿಟನ್ನಿನ ರಾಜ ಅಥವಾ ರಾಣಿಯ ಆಧಿಪತ್ಯ ಏನು ಭಾರತದಲ್ಲಿ ಇತ್ತು, 15ನೇ ತಾರೀಕು ಆಗಸ್ಟ್ ತಿಂಗಳು 1947ನೇ ದಿವಸದಿಂದ ಏನಾಯಿತು, ಭಾರತದ ಮೇಲೆ ಬ್ರಿಟಿಷ್ ಸಾಮ್ರಾಜ್ಯಾಧಿಪತ್ಯವು ಅಂತ್ಯಗೊಂಡಿದೆ. ಇನ್ನು ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ ಸಂವಿಧಾನಾತ್ಮಕ ಮುಖ್ಯಸ್ಥರುಗಳಾಗಿದ್ದರೂ ಕೂಡ ಶಾಸನ ರಚಿಸುವ ವಿಶೇಷಾಧಿಕಾರಗಳನ್ನು ಹೊಂದಿರುವುದಿಲ್ಲ. ಈ ಗವರ್ನರ್ ಜನರಲ್ ಏನಿದ್ರು ಮತ್ತು ಪ್ರಾಂತೀಯ ಗವರ್ನರ್ಗಳು ಏನಿರ್ತಾ ಇದ್ರು, ಅವರು ತಮ್ಮ ಹುದ್ದೆನಲ್ಲೇ ಮುಂದುವರಿತಾರೆ. ಆದರೆ ಅವರು ಸಂವಿಧಾನಿಕ ಉನ್ನತ ಹುದ್ದೆಗಳಾಗಿ ಮುಂದುವರಿಯುತ್ತಾರೆಯೇ ಹೊರತು ಶಾಸನಗಳನ್ನು ರಚಿಸುವ ಶೇಷಾಧಿಕಾರಗಳು ಏನಿತ್ತು 1935ರ ಭಾರತ ಸ್ವತಂತ್ರ ಕಾಯ್ದೆಯ ಪ್ರಕಾರ ಕೊಡಮಾಡಿದಂಥ ಆ ಅಧಿಕಾರ ಏನಿತ್ತು, ಆ ಅಧಿಕಾರ ಅವರಿಗೆ ಇರೋದಿಲ್ಲ. ಅವರು ಇನ್ನು ಮುಂದೆ ಶಾಸನಗಳನ್ನು ರಚಿಸ್ತಕ್ಕಂಥ ಅಧಿಕಾರವನ್ನು ಕಳ್ಕೊಳ್ತಾರೆ. ಕೇವಲ ಆಡಳಿತವನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾತ್ರ ಮಾಡಿಕೊಂಡು ಹೋಗ್ತಾರೆ. ಇನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂಥ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಹುದ್ದೆ ಇತ್ತು ಬ್ರಿಟನ್ ದೇಶದಲ್ಲಿ. ಆ ವ್ಯವಹಾರಗಳನ್ನು ನೋಡ್ಕೊಂಡು ಹೋಗಲಿಕ್ಕೆ, ಭಾರತದ ವ್ಯವಹಾರಗಳನ್ನು ನೋಡ್ಕೊಂಡು ಹೋಗಲಿಕ್ಕೆ ಒಂದು ಸೆಕ್ರೆಟರಿಯನ್ನು, ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿತ್ತು. ಈಗ ಭಾರತಕ್ಕೆ ಸ್ವತಂತ್ರವನ್ನು ಕೊಡ್ತಾ ಇರೋ ಕಾರಣಕ್ಕಾಗಿ ಆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ಏನಿದೆಯಲ್ಲ, ಆ ಹುದ್ದೆ ಏನಾಯಿತು, ಬ್ರಿಟನ್ ದೇಶದಲ್ಲಿ ರದ್ದಾಯಿತು. ಆ ಹುದ್ದೆಯನ್ನು ತೆಗೆದುಹಾಕಲಾಯಿತು. ಇದಾದ ಮೇಲೆ 1947ರ ಆಗಸ್ಟ್ 15ನೆಯ ದಿನದಿಂದ ಬ್ರಿಟನ್ ಪಾರಮ್ಯತೆಯ ಅದರ ಹಿಂದಿನ ದಿನದಂದು ಬ್ರಿಟಿಷ್ ಇಂಡಿಯಾದಲ್ಲಿ ಸೇರಿದಂತಹ ಯಾವುದೇ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತರಹದ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ. ಅಂದರೆ 1947 ಆಗಸ್ಟ್ 15ನೆಯ ತಾರೀಕಿನ ದಿವಸದಿಂದ ಬ್ರಿಟನ್ನಿನ ಚಕ್ರಾಧಿಪತ್ಯವು
ಬ್ರಿಟನ್ನಿನ ಸರ್ಕಾರವು ಭಾರತದ ಯಾವುದೇ ಭೂಭಾಗದ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾನು ಜವಾಬ್ದಾರನು ಅಲ್ಲ. ಅಲ್ಲಿಂದ ಮುಂದಕ್ಕೆ ಇಂಡಿಯಾ ಅಂದರೆ ಭಾರತ ತನ್ನ ಆಡಳಿತವನ್ನು ತಾನೇ ನೋಡಿಕೊಂಡು ಹೋಗಬೇಕು. ಅಲ್ಲಿಂದ ಮುಂದಕ್ಕೆ ಬ್ರಿಟನ್ ದೇಶದ ಯಾವುದೇ ಜವಾಬ್ದಾರಿಗಳು ಭಾರತದಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಆಗಿತ್ತು. ಇನ್ನು ಈ 1947ರ ಭಾರತ ಸ್ವತಂತ್ರ ಕಾಯ್ದೆಯ ಇನ್ನೊಂದು ಅಂಶ ಅಂತಂದರೆ 15ನೇ ಆಗಸ್ಟ್ 1947ರಿಂದ ರಾಜ್ಯಾಂಗ ರಚನಾ ಸಮಿತಿಯು ಸಂಪೂರ್ಣ ಸಾರ್ವಭೌಮತೆಯಿಂದ ಕೂಡಿದ್ದು ಸಂವಿಧಾನವನ್ನು ರಚಿಸಿ ರಚಿಸುವ ಪೂರ್ಣವಾದಂಥ ಅಧಿಕಾರವನ್ನು ಹೊಂದಿತ್ತು. ರಾಜ್ಯಾಂಗ ರಚನಾ ಸಮಿತಿಯನ್ನು ನೂತನ ಶಾಸನ ಸಭೆ ರಚನೆಯಾಗುವವರೆಗೆ ಕೇಂದ್ರ ಶಾಸಕಾಂಗವಾಗಿ ಪರಿಗಣಿಸಲಾಗಿತ್ತು. ಅಂದರೆ 15ನೇ ಆಗಸ್ಟ್ 1947ನೇ ಇಸ್ವಿಯಿಂದ ಈ ರಾಜ್ಯಾಂಗ ರಚನಾ ಸಭೆ, ಸಂವಿಧಾನ ರಚನಾ ಸಭೆ ಏನಿತ್ತಲ್ಲ, ಈ ರಾಜ್ಯಾಂಗ ರಚನಾ ಸಭೆ ಸಂಪೂರ್ಣವಾದ ಪಾರಮ್ಯ ಅಧಿಕಾರವನ್ನು ಹೊಂದಿ ರಾಜ್ಯಾಂಗ ರಚನೆಯನ್ನು ಮಾಡಲಿಕ್ಕೆ, ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿತು. ಸಂವಿಧಾನ ರಚನೆಯಾಗಿ ಅದಾದ ಮೇಲೆ ಚುನಾವಣೆಗಳು ನಡೆದು ಅದಾದ ಮೇಲೆ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಶಾಸನ ಸಭೆ ಜಾರಿಗೆ ಬರುವವರೆಗೆ ಸಂವಿಧಾನ ರಚನಾ ಸಭೆಗೆ ಏನಾಗಿತ್ತು, ಶಾಸಕಾಂಗವಾಗಿ ಕಾರ್ಯವನ್ನು ನಿರ್ವಹಿಸಿತು. ಈ ಕಾಯ್ದೆಯನ್ನು ಬ್ರಿಟನ್ ಸರ್ಕಾರ ಅನುಮೋದನೆ ಮಾಡುವುದರ ಮುಖಾಂತರ ಭಾರತ ಮತ್ತು ಪಾಕಿಸ್ತಾನಗಳೆಂಬ ಎರಡು ಸ್ವತಂತ್ರ ಡೊಮೇನಿಯನ್ಗಳು, ಎರಡು ದೇಶಗಳು ಭೂಪಟದಲ್ಲಿ, ವಿಶ್ವ ಭೂಪಟದಲ್ಲಿ ಹುಟ್ಟುಕೊಂಡು, ಇನ್ನು ಹೊಸ ಸಂವಿಧಾನ ರಚನೆಯಾಗುವವರೆಗೆ ತಾತ್ಕಾಲಿಕವಾಗಿ 1935ರ ಕಾಯ್ದೆಯೇ ಜಾರಿಯಲ್ಲಿ ಇರುವುದು. ಈಗ ಹೊಸ ಸರ್ಕಾರ ರಚನೆ ಆಗಬೇಕು, ಆ ಹೊಸ ಸರ್ಕಾರ ಆಡಳಿತವನ್ನು ತಾನು ನಿರ್ವಹಿಸಿಕೊಂಡಾದ್ಮೇಲೆ ಆ ಹೊಸ ಸರ್ಕಾರ ತನ್ನ ಕಾನೂನುಗಳನ್ನು ರಚನೆ ಮಾಡಬೇಕು, ಆಡಳಿತವನ್ನು ನಡೆಸಿಕೊಂಡು ಹೋಗಬೇಕು. ಅಲ್ಲಿಯವರೆಗೆ ಏನು ಮಾಡಬೇಕು, ಅಲ್ಲಿವರೆಗೂ ಏನಿತ್ತು 1935ರ ಭಾರತ ಸರ್ಕಾರ ಕಾಯ್ದೆ ಏನಿತ್ತಲ್ಲ, ಆ ಸರ್ಕಾರ ಕಾಯ್ದೆಯನ್ನು ಭಾರತ ಸರ್ಕಾರ ಕಾಯ್ದೆ 1935ರನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲಿಯವರೆಗೆ ಅಂತಂದರೆ ರಾಜ್ಯಾಂಗ ರಚನೆಯ ಒಂದು ಪ್ರಕ್ರಿಯೆ ಸಂಪೂರ್ಣಗೊಂಡು ಸಂವಿಧಾನವು ರಚನೆಯಾಗಿ ಆ ಸಂವಿಧಾನ ಪ್ರಕಾರವಾಗಿ ಸಂವಿಧಾನದತ್ತವಾಗಿರ್ತಕ್ಕಂಥ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುವವರೆಗೆ, ಹೊಸ ಕಾನೂನುಗಳನ್ನು ನಾವು ರಚನೆ ಮಾಡಿಕೊಳ್ಳುವವರೆಗೆ 1935ರ ಕಾಯ್ದೆ ಏನಾಗಬೇಕು, ಮುಂದುವರಿಯುತ್ತದೆ. ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ಹೇಳಲಾಯಿತು. ಹೀಗೆ 7 ವಿಷಯಗಳನ್ನು ಈ ಭಾರತ ಸ್ವಾತಂತ್ರ್ಯ ಕಾಯ್ದೆ ಹೇಳ್ತದೆ. ಇಷ್ಟೆಲ್ಲ ಆದಮೇಲೆ ನಾವು ಭಾರತಕ್ಕೊಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡ್ವಿ, ಮತ್ತೆ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿಕೊಂಡ್ವಿ. ಅದಾದಮೇಲೆ ಮತ್ತೆ ಪ್ರಥಮ ಮಹಾಚುನಾವಣೆಗಳು ನಡೆದವು. ಆ ಪ್ರಥಮ ಮಹಾಚುನಾವಣೆಗಳು ನಡೆದಾದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮತ್ತೆ ಭಾರತದ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಮಧ್ಯಂತರ ಸರ್ಕಾರದಲ್ಲಿ ನೆಹರೂರವರು ಪ್ರಧಾನಮಂತ್ರಿಗಳಾಗಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಗೃಹ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಹೀಗೆ ನಮ್ಮ ಆಡಳಿತದ ಒಂದು ಪ್ರಕ್ರಿಯೆ, ಭಾರತೀಯರ ಆಡಳಿತವನ್ನು ಭಾರತೀಯರೇ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಕಾಯ್ದೆಯಿಂದ ಮುಂದಕ್ಕೆ ಪ್ರಾರಂಭ ಆಗ್ತದೆ. ಆ ಕಾಯ್ದೆಯಿಂದ ಮುಂದಕ್ಕೆ ಪ್ರಾರಂಭವಾಗ್ತದೆ. ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಮತ್ತು ಅದೇ ಭಾರತ ಸಂವಿಧಾನದ ಅಡಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸರ್ಕಾರವನ್ನು ರಚನೆ ಮಾಡ್ಕೊಳ್ತಾ ಇದ್ದೀವಿ, ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಭಾರತವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಭಾರತ ಸ್ವತಂತ್ರ ಕಾಯ್ದೆ. ಈ ಭಾರತ ಸ್ವತಂತ್ರ ಕಾಯ್ದೆ ಅದರ ಕೆಲವೊಂದು ಗ್ಲಿಮ್ಸ್ಗಳನ್ನು ನೋಡೋಣ, ಕೆಲವೊಂದು ಹೈಲೈಟ್ಗಳನ್ನು ನೋಡೋಣ. ಈ ಹೈಲೈಟ್ಗಳು ಏನಾಗಿದ್ವು ಅಂತಂದರೆ, 1935ರ ಭಾರತ ಸರ್ಕಾರ ಕಾಯ್ದೆ ವಿಫಲವಾದ ಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡಿತು, ಒತ್ತಡವನ್ನು ಹಾಕ್ತು, ನಮಗೆ ಸಂಪೂರ್ಣ ಸ್ವರಾಜ್ಯವನ್ನು ಬಿಟ್ಕೊಡಿ, ಸಂಪೂರ್ಣ ಸ್ವರಾಜ್ಯ ಬಿಟ್ಕೊಡಿ. ಅದಕ್ಕೋಸ್ಕರ ಅಷ್ಟೊತ್ತಿಗೆ ಎರಡನೇ ವಿಶ್ವ ಸಮರ ಆರಂಭವಾಗಿದ್ದರಿಂದ ಆ ಎರಡನೇ ವಿಶ್ವ ಸಮರ ಮುಗಿದಾದ ಮೇಲೆ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳಿಸ್ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ಬ್ರಿಟನ್ ಸರ್ಕಾರ ಮಾಡಿತು. ಅದರ ಪ್ರಕಾರ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂತು. ತಾನು
ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಆ ಅಭಿಪ್ರಾಯಗಳು ಭಾರತಕ್ಕೂ ಮತ್ತು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೂ ಮತ್ತು ಮುಸ್ಲಿಂ ಲೀಗ್ಗೂ ಒಪ್ಪಿಗೆ ಆಗಲಿಲ್ಲ. ಆದ್ದರಿಂದ ಅದನ್ನು ಸಾರಾಸಗಟಾಗಿ ನಾವು ತಿರಸ್ಕರಿಸಿ ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ನಾವು ಪ್ರಾರಂಭ ಮಾಡಿದ್ವಿ ಭಾರತೀಯರು. ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟಿನ ನಂತರ ಏನು ಮಾಡಲಾಯಿತು, 1946ನೇ ಇಸ್ವಿನಲ್ಲಿ ಬ್ರಿಟನ್ ಸರ್ಕಾರ ಮತ್ತೆ ಕ್ಯಾಬಿನೆಟ್ ಮಿಷನ್ ಅನ್ನು ಭಾರತಕ್ಕೆ ಕಳಿಸಿದೆ. ಈ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದು ಇಲ್ಲಿನ ಪರಿಸ್ಥಿತಿಗಳನ್ನು ಅವಲೋಕನೆಯನ್ನು ಮಾಡಿ ತಾನು ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿತು. ಭಾರತಕ್ಕೆ 389 ಸದಸ್ಯರನ್ನು ಹೊಂದಿರತಕ್ಕಂಥ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಿಕೊಳ್ತಕ್ಕಂಥದ್ದು. ಇದಾದ್ಮೇಲೆ ಸಂವಿಧಾನ ರಚನೆ ಆಗುವವರೆಗೆ ಏನು ಮಾಡಬೇಕು, ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿಕೊಳ್ತಕ್ಕಂಥದ್ದು. ಈ ಮಧ್ಯಂತರ ಸರ್ಕಾರ ರಚನೆ ಮಾಡಿಕೊಳ್ಳೋದಾದ್ಮೇಲೆ ಬ್ರಿಟಿಷ್ ಇಂಡಿಯಾ ಮತ್ತು ಭೂಭಾಗದ ರಾಜ್ಯಗಳೊಂದಿಗೆ ಭಾರತದ ಒಕ್ಕೂಟವನ್ನು ರಚನೆ ಮಾಡ್ತಕ್ಕಂಥದ್ದು. ಪ್ರತ್ಯೇಕ ಪಾಕಿಸ್ತಾನಕ್ಕೆ ಅವಕಾಶ ಇಲ್ಲ. ಇಷ್ಟು ವಿಷಯಗಳನ್ನು ಈ ಕ್ಯಾಬಿನೆಟ್ ಮಿಷನ್ ಆಯೋಗ ವ್ಯಕ್ತಪಡಿಸಿತು. ಇದಾದಮೇಲೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥವರು 1947ನೇ ಇಸ್ವಿನಲ್ಲಿ ಭಾರತಕ್ಕೆ ಬಂದರು. ಈ ದೇಶದ ವಿಭಜನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಅವರ ಹತ್ರ ಒಂದು ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡು ಬಂದರು, ಒಂದು ಯೋಜನೆಯನ್ನು ಅವರು ರಚನೆ ಮಾಡ್ಕೊಂಡು ಬಂದು ಮುಸ್ಲಿಂ ಲೀಗ್ನ ಜೊತೆಗೆ ಮತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಜೊತೆಗೆ ಒಂದು ಚರ್ಚೆಯನ್ನು ಮಾಡಿದರು, ಅವಲೋಕನೆಯನ್ನು ಮಾಡಿದರು. ಆ ಚರ್ಚೆಯನ್ನು ಮಾಡಿ ಎರಡು ಪಕ್ಷೀಯವಾಗಿ ಇಬ್ಬರ ನಡುವೆ ಒಂದು ಒಪ್ಪಂದವನ್ನು ಏರ್ಪಡಿಸಿದ್ರು. ಆ ಒಪ್ಪಂದ ಏನಾಗಿತ್ತು ಅಂದರೆ 15ನೇ ತಾರೀಕು ಆಗಸ್ಟ್ ತಿಂಗಳು 1947ನೇ ಇಸ್ವಿಯಿಂದ ಭಾರತ ಮತ್ತು ಪಾಕಿಸ್ತಾನಗಳೆಂಬ ಎರಡು ದೇಶಗಳು ಅಸ್ತಿತ್ವಕ್ಕೆ ಬರುವುದು. ಎರಡು ದೇಶಗಳು ವಿಶ್ವ ಭೂಪಟದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಇನ್ನು 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅವು ಏನಾಗಿರ್ತವೆ ಅಂತಂದರೆ 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕಿನಿಂದ ಭಾರತ ಮತ್ತು ಪಾಕಿಸ್ತಾನಗಳೆಂಬ ಎರಡು ಸ್ವತಂತ್ರ ಡೊಮೇನಿಯನ್ಗಳು ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. ಇದಾದಮೇಲೆ ಕೆಲವೊಂದಿಷ್ಟು ಬ್ರಿಟಿಷ್ ಪ್ರಾಂತ್ಯಗಳು ಏನಿದ್ವು, ಉತ್ತರ ಭಾಗದ ಪ್ರಾಂತ್ಯಗಳು, ಆ ಪ್ರಾಂತ್ಯಗಳೆಲ್ಲವೂ ಭಾರತದ ಗಡಿಗೆ ಬರ್ತಕ್ಕಂಥದ್ದು. ಆ ಗಡಿ ಪ್ರದೇಶಗಳನ್ನು ಗುರುತಿಸಲಿಕ್ಕೋಸ್ಕರವಾಗಿಯೇ ಒಂದು ಆಯೋಗವನ್ನು ರಚನೆ ಮಾಡಲಾಯಿತು. ಆ ಆಯೋಗವನ್ನು ಬೌಂಡರಿ ಲೈನ್ ಆಯೋಗ ಅಂತೇಳಿ ಕರೀತಾರೆ. ಈ ಬೌಂಡರಿ ಲೈನ್ ಆಯೋಗವನ್ನು ಸರ್ ಸಿರಿಲ್ ರಾಡ್ಕ್ಲಿಫ್ ರವರ ಒಂದು ಅಧ್ಯಕ್ಷತೆಯಲ್ಲಿ ಅದನ್ನು ರಚನೆ ಮಾಡಲಾಗಿತ್ತು. ಇದಾದಮೇಲೆ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರುಗಳು ಆಗಿದ್ದರೂ ಕೂಡ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಶೇಷಾಧಿಕಾರಗಳನ್ನು ಕಳೆದುಕೊಳ್ತಾರೆ. ಅವರಿಗೆ ಯಾವುದೇ ಅವಕಾಶಗಳು ಇರೋದೇ ಇಲ್ಲ. ಇನ್ನು ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಇದ್ದಂಥ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಏನಿತ್ತು, ಆ ಹುದ್ದೆಯನ್ನು ರದ್ದುಪಡಿಸಲಾಯಿತು. 1947ರ ಆಗಸ್ಟ್ ದಿನದಿಂದ ಬ್ರಿಟಿಷರ ಯಾವುದೇ ಕಾನೂನುಗಳು ಭಾರತದಲ್ಲಿ ಜಾರಿಯಾಗುವುದಿಲ್ಲ. ಘಟಿಸುವ ಯಾವುದೇ ಘಟನೆಗಳಿಗೆ ಬ್ರಿಟನ್ ಸರ್ಕಾರ ಏನಾಗಿರುವುದಿಲ್ಲ, ಆಗಸ್ಟ್ 15ನೇ ತಾರೀಕಿನ ನಂತರ ತಾನು ಜವಾಬ್ದಾರನು ಆಗಿರುವುದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿತು. ಹೀಗೆ ಭಾರತ ಸ್ವತಂತ್ರ ಕಾಯ್ದೆಯ ಮುಖಾಂತರ ಭಾರತಕ್ಕೆ ಸ್ವತಂತ್ರವು ಸಿಕ್ಕು ತನ್ನ ಆಡಳಿತವನ್ನು ತಾನೇ ನಿಭಾಯಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ, ಅಂಥ ಒಂದು ದಾರಿನಲ್ಲಿ ಮತ್ತೊಂದು ಹೊಸ ಹೆಜ್ಜೆಯನ್ನು ನಾವು ಇಟ್ವಿ. ಆ ಹೊಸ ಹೆಜ್ಜೆಯನ್ನು ಇಟ್ಟದ್ದು ಇಂದಿಗೂ ಕೂಡ ನಿಂತಿಲ್ಲ. ನಾವು ರಾಜ್ಯಾಂಗ ರಚನಾ ಸಭೆಯ ಮುಖಾಂತರ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದೀವಿ, ಆಡಳಿತವನ್ನು ನಡೆಸ್ಕೊಂಡಿದ್ದೀವಿ ಕೂಡ ಹೋಗ್ತಾ ಇದ್ದೀವಿ.